ಬೇಲೂರು ಪಟ್ಟಣದ ವೈಷ್ಣವ ಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ವತಿಯಿಂದ ಆಯೋಜಿಸಿದ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಇಂಡಿಯನ್ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಅನೂಪ್ ಮಾತನಾಡಿ, ಒತ್ತಡ ಜೀವನದ ನಡುವೆ ಇತ್ತೀಚೆಗೆ ಯುವ ಜನಾಂಗದಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಯುವ ಜನಾಂಗದಲ್ಲಿ ದುಶ್ಚಟಗಳು ಹೆಚ್ಚಾಗಿ ಗೋಚರಿಸುತ್ತಿರುವುದು ಒಂದು ಕಾರಣವಾದರೆ, ಇನ್ನು ಮಾನಸಿಕವಾಗಿ ಒತ್ತಡದ ಬದುಕಿನಲ್ಲಿ ಜೀವಿಸುತ್ತಿರುವುದು ಇನ್ನೊಂದು ಕಾರಣವಾಗಿದೆ. ಕೊರೋನಾ ಸಂದರ್ಭದಲ್ಲಿ ನೀಡಿದ ವ್ಯಾಕ್ಸಿನ್ನಿಂದಾಗಿ ಹೆಚ್ಚಾಗಿ ಹೃದಯ ಸ್ತಂಭನ ಆಗುತ್ತದೆ ಎಂಬುದು ತಪ್ಪು ಕಲ್ಪನೆ. ಹಿಮ್ಸ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರವಿ ಹಾಗೂ ಡಾಕ್ಟರ್ ಹರ್ಷ ಮಾತನಾಡಿ, ಯುವ ಜನಾಂಗದಲ್ಲಿ ಬದಲಾದ ಜೀವನ ಶೈಲಿ, ಅಸಮರ್ಪಕ ಸಂಸ್ಕರಿಸಿದ ಆಹಾರ ಪದ್ಧತಿ ಹಾಗೂ ಇಂತಹ ಹೃದಯಾಘಾತಗಳು ಸಂಭವಿಸುತ್ತೆ. ಉತ್ತಮ ಆರೋಗ್ಯ ಪದ್ಧತಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇಂತಹ ಕಾಯಿಲೆಗಳಿಂದ ದೂರ ಉಳಿಯಬಹುದು ಅಂತ ತಿಳಿಸಿದರು. ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಬಿಎಂ ಸಂತೋಷ್ ಇತ್ತೀಚಿನ ದಿನದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪಿದವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. About 15 minutes of high intensity exercise about 3 times per week. High intensity exercise push-ups agbodu, pull-ups agbodu, so 3 times especially runners is very important. 20 minutes of brisk walking around 50 minutes per day ಇರಲೇಬೇಕು. ನಾವು ಏನು ಹೇಳೋದು ಇಂಟೆನ್ಸಿಟಿ ಸುಮ್ಮನೆ ಕೈಕಾಲು ಸುಮ್ಮನೆ ಮಾಡ್ಕೊಂಡು ವಾಕಿಂಗ್ ಮಾಡೋದಲ್ಲ, ನಮ್ಮ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಬೇಕು. ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಟಾರ್ಗೆಟ್ ಹಾರ್ಟ್ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 200 minus ಏಜ್ ಆಫ್ ದಟ್ ಪೇಷಂಟ್. ಈಗ ಫಾರ್ ಎಕ್ಸಾಂಪಲ್ 20 ವರ್ಷ ಇದೆ, 200 minutes ಬಿಟ್ಟು 200 is the target heart rate. We have to while exercising ನಮ್ಮ heart rate at least 85% of that target heart rate reach ಆಗಬೇಕು. ಇಲ್ಲಿದೆ ಎಕ್ಸರ್ಸೈಸ್ ಅಲ್ಲೇ ಅಲ್ಲ, ಎಕ್ಸರ್ಸೈಸ್ ಮಾಡುವಾಗ ವಾರ್ಮ್ ಅಪ್ ಇರಬೇಕು. ಎಸ್ಪೆಷಲಿ ಯಾವಾಗಲೂ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಕೈಗಳನ್ನು ಸಡಿಲ ಮಾಡಿಬಿಟ್ಟು ಮಸಲ್ಸ್ ಎಲ್ಲ ಸ್ಟ್ರೆಚ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಬಾಡಿನ ಇದು ಮಾಡಲಿಕ್ಕೆ ಟ್ರೈ ಮಾಡಬೇಕು. ಚಂದ್ರಮೌಳಿ ಅವರು, ನರಸೇಗೌಡರು, ನಮ್ಮ ರಘುಚರಣ್ ಅವರು, ಇವರೆಲ್ಲರೂ ನಾವು ಪ್ರತಿದಿನ ವಾರಕ್ಕೊಂದ್ಸಲ ಆದರೂ ನಾವು ಅವ್ರ ಮಾತಾಡ್ಕೋತೀವಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ತುಂಬ ಅತ್ಯಗತ್ಯ ಇದೆ. ಸ್ವಲ್ಪ ಏನಾದ್ರು ಏನೇನೋ ಬಂತು ಅಂತ ಹೇಳಿದ್ರು ಅವರಿಗೆ ಫೋನ್ ಮಾಡ್ತೀವಿ ನಾವು. ಅದು ಗ್ಯಾಸ್ಟ್ರಿಕ್ ಇರ್ಬೋದು, ಏನೇನೋದೇ ಸಿಂಪ್ಟಮ್ಸ್ ಇರ್ಬೋದು, ನಮಗೆ ಗೊತ್ತಿರೋಲ್ಲ. ವೈದ್ಯರ ಹತ್ರ ಕೇಳಿ ಅದಕ್ಕೆ ಒಂದು ತಗೊಂಡ್ಮೇಲೆ ನಮಗೊಂದು ಸಮಾಧಾನ ಆಗುವಂಥದ್ದು. ಇವತ್ತಿನ ದಿನ ನಮ್ಮ ಹಾಸನ ಜಿಲ್ಲೆಯಲ್ಲೇ ಹೃದಯಾಘಾತಕ್ಕೆ ತುಂಬ ಜನ ಬಲಿಯಾಗ್ತಿದ್ದಾರೆ. ಅದು ಕೋವಿಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿ ನಮಗೂ ಕೂಡ ಒಂದು ಇದಿಲ್ಲ. ಯಾಕೆಂದ್ರೆ ನಮ್ಮ ಒಂದು 30ನೇ ವರ್ಷ 40ನೇ ವರ್ಷದವರು ತುಂಬಾ ಜನ ಸಾವಿಗೀಡಾಗ್ತಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಬೇಲೂರಿನಲ್ಲೇ ಓದಂತ ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್ ತುಂಬಾ ಚೆನ್ನಾಗಿ ಫಿಟ್ ಆಗಿದ್ದ. ಅವನು ಜಿಮ್ ಮಾಡ್ತಿದ್ದ. ಆ ಜಿಮ್ ಮಾಡಿದ ಎಕ್ಸ್ಟ್ರಾ ಅದೇನಾದ್ರು ಪ್ರೆಷರ್ ಬೀಳುತ್ತಾ ಏನೋ ಅಂತ ಗೊತ್ತಿಲ್ಲ. ಅವನು ಕೂಡ ಹೃದಯಾಘಾತಕ್ಕೆ ಬಲಿಯಾದ ಲಾಸ್ಟ್ 2 years ಬ್ಯಾಕ್. ಹಾಗಾಗಿ ಇವತ್ತಿನ ದಿನ ಬಂದಿರುವಂತಹ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳು ಇವತ್ತು ಆ ಒಂದು ಹೃದಯಾಘಾತದ ಸಂಬಂಧವಾಗಿ ಮಾತನಾಡುತ್ತಾರೆ. ತಾವೆಲ್ಲರೂ ಇದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.